ಮಾಡಿದ್ದು ನಿಮ್ಮ ಮುಂದೆ ಸ್ವಲ್ಪ ಇಡ್ತೀನಿ, ಅಷ್ಟೊಂದು ಟೈಮ್ ಇಲ್ಲ ಇವಾಗ. ಸೊ ನಾನು ಏನೇನು ಅನಾಲಿಸಿಸ್ ಮಾಡಿದೆ ನಿಮ್ಗೆ ಹೇಳ್ತೀನಿ ಇವಾಗ. RSS ಅಲ್ಲಿ ಅಂದರೆ ರಾಮನ ಬಗ್ಗೆ ತುಂಬಾನೇ ಪ್ರೀತಿ ನೋಡಿ, ಏನು ಬೇಕಾದ್ರೆ ಮಾಡ್ತೀವಿ ರಾಮನ್ಗೆ. ಸೊ ಆಬ್ವಿಯಸ್ಲಿ ಮೊದಲನೇ ಅನಾಲಿಸಿಸು ರಾಮನ ಬಗ್ಗೆ ಮಾಡಿದೆ. ಇವಾಗ ರಾಮ ಇವರು ದೇವರು ಅಂತ ಪೂಜೆ ಮಾಡ್ತಾರೆ. ರಾಮ ದಶರಥನ್ಗೆ ಒಬ್ಬ ಮಗ, ಒಂದು 7 ಜನ ಹೆಂಡತಿರಲ್ಲಿ ಒಬ್ಬರಿಗೆ ಇವನು ರಾಮ ಮಗ ಆಗಿರ್ತಾನೆ. ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದಶರಥ ರಾಮನ್ನ ವನವಾಸಕ್ಕೆ ಕಳಿಸ್ತಾನೆ. ರಾಮ ಸೀತೆ ಲಕ್ಷ್ಮಣ ಇವರೆಲ್ಲ ವನವಾಸಕ್ಕೆ ಹೋಗ್ತಾರೆ, ಕಾಡ್ಗೆ ಹೋಗ್ತಾರೆ. ಆಮೇಲಿಂದ ಅವರು ವನವಾಸದಲ್ಲಿ ಇರಬೇಕಾದ್ರೆ ರಾವಣ ಒಬ್ಬ ರಾಕ್ಷಸ, ಅವನು ಪ್ಲಾನ್ ಮಾಡ್ತಾನೆ ಸೀತೆನ ಅಪಹರಣ ಮಾಡಕ್ಕೆ. ಅವನೇನು ಪ್ಲಾನ್ ಮಾಡ್ತಾನೆ, ಸೀತೆನ ಅಪಹರಣ ಮಾಡ್ಬೇಕಂದ್ರೆ ಅವನು ಹೇಳ್ತಾನೆ ಅವ್ರ ಕೆಲಸದವ್ರಿಗೆ, ನೀವು ಜಿಂಕೆ ಆಗಿ ಸೀತೆ ಮುಂದೆ ಹೋಗಿ, ಸೀತೆಗೆ ಜಿಂಕೆ ಮೇಲೆ ಇಷ್ಟ ಆಗುತ್ತೆ. ಆಮೇಲೆ ಅವಳು ಹೇಳ್ತಾಳೆ ಜಿಂಕೆ ಬೇಕು ಅಂತ. ರಾಮ ಲಕ್ಷ್ಮಣ ಅದ್ರ ಹಿಂದೆ ಓಡ್ತಾರೆ. ತುಂಬ ದೂರ ನೀನು ಓಡು, ರಾಮ ಲಕ್ಷ್ಮಣನ ಹಿಂದೆ ಕರ್ಕೊಂಡು, ನಾನು ಆ ಸಮಯಕ್ಕೆ ಬಂದು ಸೀತೆನ ಅಪಹರಣ ಮಾಡ್ತೀನಿ ಅಂತ ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿಬಿಟ್ಟು ಅವರಿರೋ ಸ್ಥಳಕ್ಕೆ ಬರ್ತಾರೆ. ನಾನು ಇದನ್ನೆಲ್ಲ ನೋಡಿ ಒಂಥರ ನನಗೆ ಆಶ್ಚರ್ಯ ಆಯಿತು. ಏನು ದೇವ್ರ ಮನೆನೇ ಹಾಳು ಮಾಡೋಕ್ಕೆ ರಾಕ್ಷಸ ಹೊಟ್ಟಿದ್ದಾನೆ, ರಾಮನಿಗೇನು ಗೊತ್ತೇ ಇಲ್ಲ. ಇಷ್ಟು ಪ್ಲಾನ್ ಮಾಡಿದ್ದಾನೆ ರಾವಣ, ಸೀತೆನ ಅಪಹರಣ ಮಾಡಬೇಕು, ಜಿಂಕೆ ಆಗು ಅದಾಗು ಇದಾಗು ಎಲ್ಲ ಪ್ಲಾನ್ ಮಾಡಿದ್ದಾನೆ. ಪ್ಲಾನ್ ಮಾಡಿ ಅಲ್ಲಿ ಹೋದಾಗ ಕೂಡ ರಾಮನಿಗೆ ಗೊತ್ತೇ ಇಲ್ಲ. ನಾನು ಯೋಚನೆ ಮಾಡಿದೆ, ಇದು ಹೇಗೆ ಸಾಧ್ಯ? ರಾಮನ್ನ ಇವರು ದೇವರು ಅಂತ ಪೂಜೆ ಮಾಡ್ತಾರೆ, ಈ ದೇವ್ರಿಗೆ ನನ್ನ ಮನೆ ಹಾಳು ಮಾಡೋಕ್ಕೆ ಯಾರೋ ಒಬ್ಬ ಪ್ಲಾನ್ ಮಾಡಿದ್ದಾನೆ ಅಂತ ಅರಿವು ಕೂಡ ಇಲ್ಲ. ಇದೇಂಗೆ ಸಾಧ್ಯ? ನನ್ನ ಮನೆ ಮೇಲೆ ಯಾರನ್ನ ದಾಳಿ ಮಾಡಿದ್ರೆ ಇವನ್ಗೇನು ಗೊತ್ತಾಗಬೇಕು ನನಗೆ? ಇವನ್ ಈ ರೀತಿ ಪೂಜೆ ಮಾಡೋದು, ಇವನನ್ನ ದೇವ್ರಂತ ನಂಬಕ್ಕೆ ಅಸಾಧ್ಯ. ಆಮೇಲಿಂದ ಏನಾಗುತ್ತೆ, ಅದೇ ಥರ ಪ್ಲಾನ್ ಪ್ರಕಾರ ರಾವಣ ಆ ಜಿಂಕೆನ ಸೀತೆ ಮುಂದೆ ಕಳಿಸ್ತಾನೆ. ಕಳಿಸಿದ್ಮೇಲೆ ಸೀತೆಗೆ ಇಷ್ಟ ಆಗುತ್ತೆ ಜಿಂಕೆ. ರಾಮಂಗೆ ಹೇಳ್ತಾಳೆ ನಂಗೆ ಆ ಜಿಂಕೆ ಬೇಕು ಅಂತ ಹಠ ಮಾಡ್ತಾಳೆ. ಆಮೇಲಿಂದ ರಾಮನು ಲಕ್ಷ್ಮಣ ಹಿಂದೆ ಹೋಗ್ತಾರೆ. ಮೊದಲು ರಾಮ ಹೋಗ್ತಾನೆ, ಆಮೇಲೆ ಲಕ್ಷ್ಮಣ. ರಾಮ ತುಂಬ ಹೊತ್ತಾದ್ರೆ ಬರಲ್ಲ ಅಂದ್ಬಿಟ್ಟು ಲಕ್ಷ್ಮಣ ರೇಖೆಯಾಗಿ ಹೋಗ್ತಾನೆ. ನೋಡಿ ದೇವ್ರಿಗೆ ಎಂತ ಆಸೆ, ಜಿಂಕೆ ನನಗೆ ಬೇಕು ಅಂತ ದೇವ್ರ ಜಿಂಕೆಯಿಂದ ಓಡ್ತೆ. ಬೇಕಾದ್ರೆ ಅವನನ್ನು ಸೃಷ್ಟಿ ಮಾಡ್ಬೋದಲ್ಲ, ಅವನ್ಯಾಕೆ ಜಿಂಕೆಯಿಂದ ಓಡಬೇಕು ರಾಮ ಲಕ್ಷ್ಮಣ? ರಾವಣ ಮಾಡಿರೋ ಒಂದು ಪ್ಲಾನ್ ಅಂತ ಇವಾಗ್ಲೂ ಗೊತ್ತಿಲ್ಲ. ಆ ಜಿಂಕೆ ಓಡ್ತದೆ, ಜಿಂಕೆಯಿಂದ ಯಾಕೆ ದೇವ್ರು ಓಡಬೇಕು? ಜಿಂಕೆನ ಸೃಷ್ಟಿ ಮಾಡೋಕ್ಕಾಗಲ್ವಾ? ಆ ಜಿಂಕೆ ಬೇಡ, ನಾನು ಇನ್ನೊಂದು ಅದಕ್ಕಿಂತ ಚೆನ್ನಾಗಿರೋದು ಕೊಡ್ತೀನಿ ಅಂತ ರಾಮಂಗೆ ಸೃಷ್ಟಿ ಮಾಡಕ ಇದಿಲ್ವಾ? ಇಲ್ಲ, ಅದರಿಂದನೇ ಹೊಡ್ತಾನೆ. ಇದೆಲ್ಲ ಆಶ್ಚರ್ಯ. ಇದು ಒಂದು ದೇವ್ರ ಕ್ವಾಲಿಟಿ ಆಗ ಅಸಾಧ್ಯ. ಸರಿ, ಇವರಿಂದೇ ಹೋಗ್ತಾರೆ. ಆಮೇಲೆ ರಾವಣ ಒಂದು ಭಿಕ್ಷಕನ ವೇಷನಲ್ಲಿ ಬಂದ್ಬಿಟ್ಟು ಸೀತೆಗೆ ಭಿಕ್ಷೆ ಕೇಳಿ, ಅವಳು ಭಿಕ್ಷೆ ಕೊಡಕ್ಕೆ ಬಂದಾಗ ಅವಳನ್ನ ಅಪಹರಣ ಮಾಡ್ತಾನೆ. ಸೀತೆ ರಾಮನ ಹೆಂಡತಿ ಆದ್ಮೇಲೆ ಅವಳು ಒಂದು ದೇವತೆ, ಅವಳಿಗಾದ್ರೂ ಗೊತ್ತಾಗೋದು ಬೇಡವಾ ರಾವಣ ನನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ದಾನೆ ಅಂತ? ಅವಳು ಭಿಕ್ಷೆ ಹಾಕಕ್ಕೆ ಹೊರಗೆ ಹೋಗಿ ಭಿಕ್ಷೆ ಹಾಕ್ತಾ ಅವ್ನು ಹೇಳ್ಕೊಂಡು ಹೋಗ್ತಾನೆ. ಅವಳಿಗೂ ಶಕ್ತಿ ಇಲ್ಲ ಅವಳನ್ನ ಕಾಪಾಡ್ಕೊಳ್ಳೋಕ್ಕೆ. ಇದೆಂಥ ದೇವರು? ಇವಾಗ ರಾಮನ್ ಫ್ಯಾಮಿಲಿನೇ ಕಿಡ್ನಾಪ್ ಮಾಡುವಷ್ಟು ರಾಕ್ಷಸನಿಗೆ ಶಕ್ತಿ ಇದ್ಮೇಲೆ ನನ್ನ ಫ್ಯಾಮಿಲಿಗೂ ಯಾರು ಏನಾರ ಮಾಡಿದ್ರೆ ರಾಮನಿಗೆ ಬಚಾಯಿಸೋ ತಾಕತ್ತಲ್ಲಿದೆ. ಅವನ ಹೆಂಡತಿನ ಉಳಿಸ್ಕೊಳಕ್ಕಾಗ್ಲಿಲ್ಲ, ನನ್ನನ್ನೇನು ಉಳಿಸ್ತಾನೆ? ಈ ದೇಶಕ್ಕೇನು ಕಾಪಾಡ್ತಾನೆ? ಈ ಜಗತ್ತಿನೇನು ನೋಡ್ತಾನೆ? ಸೊ ನಂಗೆ ತುಂಬ ಬೇಸರ ಆಯಿತು. ಆಮೇಲೆ ಇದು ರಾಮ ದೇವ್ರು ಆಗಕ್ಕೆ ಅಸಾಧ್ಯ. ಯಾವುದೋ ಒಂದು ರಾಜ ಇರ್ಬೋದು, ಏನೋ ಇರ್ಬೋದು, ಆದರೆ ದೇವ್ರಂತೂ ಅಲ್ವೇ ಇಲ್ಲ. ಒಂಥರ ಇದೆಲ್ಲ ಗೊತ್ತಾಗಿ ಇವಾಗ ಯಾರೋ ಒಂದು ಕಲ್ಪನೆ ಮಾಡಿರೋದು ಅಂತ ನನಗೆ ಗೊತ್ತಾಯಿತು. ಆಮೇಲೆ ಸರಿ, ನಮ್ಮಲ್ಲಿ 300 ಕೋಟಿ ದೇವರಿದಾರಲ್ಲ, ಯಾರು ಒಬ್ರು ನನ್ನ ಬಚಾಯಿಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಇನ್ನೊಂದು ದೇವ್ರನ್ನ ನೋಡಿದೆ, ಗಣೇಶ. ಇವ್ರಿಗೋಸ್ಕರ ಮಂದಿರದಲ್ಲೆಲ್ಲ ಹೋಗ್ಬಿಟ್ಟು ಒಳ್ಳೆ ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ ಹಾಡಿ ಒಂಥರ ಪೂಜೆ ಮಾಡ್ತಾ ಇದೆ. ಏನಂದ್ರೆ ಮಹಾಶಿರ್ಕ್ ಅಂತ ಹೇಳ್ತಾರಲ್ಲ, ಆ ಥರದವನಾಗಿದ್ದೆ ಈ ಸೋಕಾಳ್ ದೇವ್ರ ಹಿಂದೆ. ಆಮೇಲೆ ಇವನ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ, ಗಣೇಶನ ತಾಯಿ ಪಾರ್ವತಿ, ಈಶ್ವರನ ಹೆಂಡತಿ. ಈಶ್ವರ ಅತಿ ಬಲವಾದ, ಪ್ರಭಾವಶಾಲಿಯಾದ, ಅತಿ ಬಲವಾದ ಒಂದು ದೇವರ ಅಂತ ಹಿಂದೂ ಬಿಲೀಫ್. ಅವ್ನು 3ನೇ ಕಣ್ಣು ಬಿಟ್ಬಿಟ್ರೆ ಎಲ್ಲ ಭಸ್ಮ ಆಗ್ಬಿಡುತ್ತೆ, ಆ ಥರ ಎಲ್ಲ ಒಂದು ಬಿಲೀಫು. ಸರಿ, ಪಾರ್ವತಿ ನಾನು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಗಣೇಶನ್ನ ಸೃಷ್ಟಿ ಮಾಡ್ತಾಳೆ. ನೀನು ನನ್ನ ವಾಚ್ಮ್ಯಾನ್ ಆಗಿರೋ, ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ ಅಂತ ಗಣೇಶಂಗೆ ಹೇಳಿ ಅವಳು ಸ್ನಾನಕ್ಕೆ ಹೋಗ್ತಾಳೆ. ನಾನು ಯೋಚನೆ ಮಾಡಿದೆ, ಪಾರ್ವತಿ ಈಶ್ವರನ ಹೆಂಡತಿ, ಅಷ್ಟು ಪವರ್ಫುಲ್ ದೇವರ ಹೆಂಡತಿಗೆ ಸೆಕ್ಯೂರಿಟಿ ಬೇಕಾ? ಅಷ್ಟು ಪವರ್ಫುಲ್ ಹೆಂಡತಿಗೆ ಸೆಕ್ಯೂರಿಟಿ ಬೇಕಾ? ಸ್ನಾನ ಮಾಡಬೇಕಾದ್ರೆ ಸ್ನಾನ ಹೆಂಗೆ ಮಾಡಬೇಕು ಬಿಡಿ, ಅದು ಹೋಗ್ಲಿ, ಸ್ನಾನ ಮಾಡಬೇಕಾದ್ರೆ ಸೆಕ್ಯೂರಿಟಿ ಬೇಕಾ? ಸರಿ, ಇದೆಲ್ಲ ಆಮೇಲೆ ಇನ್ನೇನಾಗುತ್ತೆ, ಅವಳು ಸ್ನಾನಕ್ಕೆ ಹೋದಾಗ ಗಣೇಶ ಕಾಯ್ತಾ ಇರ್ತಾನೆ. ಈಶ್ವರ ಮನೆ ಒಳಗೆ ಬರ್ತಾನೆ, ನಾನೆಲ್ಲ ಹೊರಗೆ ಹೋಗಿರ್ತಾನೆ, ಮನೆ ಒಳಗೆ ಬರ್ತಾನೆ.
ಮನೆಗೆ ಬಂದ್ಬಿಟ್ಟು ಕೇಳ್ತಾನೆ, ನೀನು ಯಾರು ಅಂತ ಗಣೇಶನ್ ಕೇಳ್ತಾನೆ. ನಾನು ಅಂದ್ಕೊಂಡೆ ಈಶ್ವರನ್ಗೆ ಅವನ ಮನೇಲಿ ಏನಾಗ್ತಾ ಇದೆ ಅನ್ನೋ ಕೂಡ ಗೊತ್ತಿಲ್ಲ, ಬಂದ್ಬಿಟ್ಟು ನೀನು ಯಾರು ಅಂತ ಅವನಿಗೆ ಕೇಳದ? ನೀ ಇಡೀ ಜಗತ್ನ ನೀನು ಸೃಷ್ಟಿ ಮಾಡ್ದು ನಿನಗೆ ಗೊತ್ತಿರ್ಬೇಕಲ್ವ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ. ನಿನ್ನ ಹೆಂಡ್ತಿನೇ ಅವಳನ್ನ ಸೃಷ್ಟಿ ಮಾಡ್ದ, ನೀನು ಬಂದು ಕೇಳ್ತಾ ನೀನು ಯಾರು ಅಂತ ಗೊತ್ತಾಗದ್ ಬೇಡವಾ ನಿನಗೆ? ಸರಿ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನಮ್ಮಮ್ಮ ಸ್ನಾನ ಮಾಡಕ್ಕೆ ಹೋಗಿದ್ದಾಳೆ, ಅವಳನ್ನ ನಾನು ಕಾವಲಾಗಿ ಕಾಯ್ತಾ ಇದ್ದೀನಿ, ಸೆಕ್ಯೂರಿಟಿ ನಾನು ಅಂತ ಹೇಳ್ತಾನೆ. ಈಶ್ವರ ಇಲ್ಲ ನಾನು ಒಳಗೆ ಹೋಗ್ಬೇಕು ಅಂತಾನೆ. ಗಣೇಶ ಇಲ್ಲ ನಾನು ಬಿಡಲ್ಲ ಅಂತಾನೆ. ಇಬ್ಬರು ಮಧ್ಯೆ ಸ್ವಲ್ಪ ಜಗಳ ಆಗಿ ಈಶ್ವರ ಏನು ಮಾಡ್ತಾನೆ, ತಲೆನ ಕತ್ತರಿಸ್ತಾನೆ. ತಲೆನ ಕತ್ತರಿಸ್ಬಿಟ್ಟು ಒಳಗೆ ಹೋಗ್ತಾನೆ. ನಾನು ಏನಕ್ಕೆ ಈಶ್ವರನಿಗೆ ಅಷ್ಟೊಂದು ಸಹನೆ ಬೇಡವಾ? ಅವ್ನು ಹೇಳ್ತಾ ಇದ್ದಾನೆ, ನಿನ್ನ ಹೆಂಡತಿ ಸ್ನಾನ ಮಾಡ್ತಾ ಇದ್ದಾಳೆ, ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾಳೆ, ಹೋಗಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂದರೆ ಜಗಳಾಡಿ ತಲೆ ಕತ್ತರಿಸೋ ಅಗತ್ಯ ಏನಿತ್ತು? ಅಷ್ಟೊಂದು ಸಹನೆ ಇಲ್ವಾ ದೇವರು ಅನ್ನೋರಿಗೆ? ಇದು ಯಾವ ರೀತಿ ಕ್ವಾಲಿಟಿ ದೇವ್ರಿಗೆ? ಅಸಾಧ್ಯ ಇದು. ಸರಿ ತಲೆ ಕತ್ತರಿಸ್ಬಿಟ್ಟು ಒಳಗೆ ಹೋಗ್ತಾನೆ. ಅಷ್ಟರಲ್ಲಿ ಪಾರ್ವತಿ ಸ್ನಾನ ಮುಗಿಸಿ ಹೊರಗೆ ಬರ್ತಾಳೆ. ಹೊರಗೆ ಬಂದು ಅವಳು ಜಗಳ ಆಯ್ತಾಳೆ. ಏನು ನೀನು ನನ್ನ ಮಗನ ಸಾಯಿಸ್ಬಿಟ್ಟಿದ್ಯಾ, ನನ್ನ ಮಗನ ನೀನು ಬದುಕಿಸ್ಬೇಕು ಅಂತ ಕೇಳ್ಕೊಂತಾಳೆ. ನಾನು ಈಶ್ವರ ಹೇಳ್ತಾನೆ, ಇಲ್ಲ ನಾನು ಒಂದ್ಸಲ ಸಾಯಿಸಿದ್ಮೇಲೆ ಒಂದ್ಸಲ ಮಾಡಿದ ಕೆಲಸನ ನಾನು ಹಿಂದೆ ತಗೊಳಕ್ಕಾಗಲ್ಲ ಅಂತ. ಸೊ ನಾನು ಯೋಚನೆ ಮಾಡಿದೆ, ಇಷ್ಟೊಂದು ಶಕ್ತಿಶಾಲಿ ದೇವರು ಅಂತ ಇವನು ಪೂಜೆ ಮಾಡ್ತೀವಿ, ಪಾರ್ವತಿ ಅವನ ಸ್ವಂತ ಹೆಂಡತಿ ಕೇಳ್ತಾ ಇದ್ದಾಳೆ ನನ್ನ ಮಗನ ಬದುಕಿಸು ಅಂತ, ಅದನ್ನ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಅಸಾಧ್ಯ ಅಂತ ಹೇಳು. ಈ ದೇವರು ನಿಜವಾಗ್ಲೂ ದೇವ್ರ? ಬರೀ ಒಂದು ತಲೆನ ಜೋಡಿಸಿ ಅವನಿಗೆ ಜೀವ ಕೊಡೋಕ್ಕಾಗಲ್ವಾ? ತಪ್ಪು ಮಾಡಿದ್ದು ಅವನೇ ಕತ್ತರಿಸಿದ್ದು, ಇವಾಗ ತಪ್ಪು ಮಾಡಿದ್ದು ಅವನೇ, ಅದನ್ನ ಜೋಡಿಸಿ ಒಂದು ಜೀವ ಕೊಡೋ ಶಕ್ತಿ ಇಲ್ವಾ ಈ ದೇವ್ರಿಗೆ? ಇದ್ಯಾವ ರೀತಿ ದೇವ್ರು ಸಾಧ್ಯ? ಸೊ ತುಂಬ ಜಗಳ ಆಗುತ್ತೆ. ಆಮೇಲಿಂದ ಈಶ್ವರ ಕೊನೆಗೆ ಒಂದು ಸೊಲ್ಯೂಷನ್ ಹುಡುಕ್ತಾನೆ. ಹೇಳ್ತಾನೆ ಅವನ ಕೆಲಸದವ್ರಿಗೆ ಹೇಳ್ತಾನೆ, ನೀವು ಹೋಗ್ಬಿಟ್ಟು ಈ ದಿಕ್ಕಿನಲ್ಲಿ ಮಲಗಿರೋ ಯಾವುದೇ ಪ್ರಾಣಿ ಸಿಕ್ಕಿದ್ರು ಆ ಪ್ರಾಣಿ ತಲೆನ ತಗೊಂಬನ್ನಿ ಅಂತ ಕಳಿಸ್ತಾನೆ. ಅವ್ರು ಹೋಗ್ಬಿಟ್ಟು ಹುಡುಕ್ತಾರೆ. ಒಂದು ಆನೆ ಮಲಗಿರುತ್ತೆ ಆ ದಿಕ್ಕಿನಲ್ಲಿ, ಆ ಡೈರೆಕ್ಷನಲ್ಲಿ. ಆನೆ ತಲೆನ ಕತ್ತರಿಸ್ಬಿಟ್ಟು ಗಣೇಶಂಗೆ ಹಾಕ್ತಾರೆ. ಇದೆಲ್ಲಿ ನ್ಯಾಯ? ಅದೇ ತಲೆನ ಜೋಡಿಸ್ಬೋದಾಯ್ತಲ್ವಾ? ಫಸ್ಟು ಜೋಡ್ಸಕ್ಕಾಗಲ್ಲ ಅಂದ, ಆಮೇಲಿಂದ ಆನೆ ತಲೆ ತಗೊಂಬಂದ್ಮೇಲೆ ಅದನ್ನ ಜೋಡಿಸ್ದ. ಇದು ಯಾವ ನ್ಯಾಯ? ಇವನ್ ಮಗನ್ ಬದುಕ್ಸೋಕೆ ಇನ್ನೊಂದು ಜೀವನ ಸಾಯಿಸ್ಬೇಕಾ? ಇಲ್ಲ ಈಶ್ವರಂಗಿಂತ ಆನೆ ಶಕ್ತಿಶಾಲಿನ? ಆನೆ ತಲೆ ಹೋಗಿದ ತಕ್ಷಣ ಗಣೇಶನ್ಗೆ ಬಂದ್ಬಿಡ್ತಾ? ಸರಿ, ಇದೆಲ್ಲ ಸರಿ, ಇವ್ರ ವೀಕ್ನೆಸ್ ಅನ್ನೋ ಗೊತ್ತಾಯ್ತು. ನಾನು ಗಣೇಶನ್ಗೆ ಯಾಕೆ ಪೂಜೆ ಮಾಡ್ಬೇಕು? ಅವನ ತಲೆನೂ ಉಳಿಸ್ಕೊಳ್ಳೋಕ್ಕಾಗ್ಲಿಲ್ಲ ಅವನಿಗೆ, ಇನ್ನು ನನ್ನನ್ನೇನು ಉಳಿಸ್ತಾನೆ? ಅವನ ತಲೆ ಕೂಡ ತೆಗಿಬೇಕಾದ್ರೆ ಉಳಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ, ಸತ್ ಮೇಲೆ ಜೀವಂತ ಆಗೋ ಶಕ್ತಿನೂ ಇರಲಿಲ್ಲ, ಇನ್ನು ನನ್ನನ್ನೇನು ಉಳಿಸ್ತಾನೆ? ಇವನ್ಗೇನ್ಗೋಸ್ಕರ ನಾನು ಪೂಜೆ ಮಾಡಬೇಕು? ಇವನನ್ನು ಬಿಟ್ಬಿಟ್ಟು ಬೇರೆ ಯಾರನ್ನಾರು ಪೂಜೆ ಮಾಡೋದಲ್ವಾ? ನಮ್ಮ ಅಪ್ಪ ಅಮ್ಮನೇ ಏನೋ ಪರವಾಗಿಲ್ಲ, ಕೆಲಸ ಮಾಡಿದ್ರು, ನನಗೆ ಬೆಳೆಸಿದ್ರು, ಓದಿಸಿದ್ರು, ದೊಡ್ಡವನಾಗಿ ಮಾಡಿದ್ರು, ಅವ್ರಿಗಾದ್ರೂ ಈ ಶಕ್ತಿ ಇದೆ. ಈ ಗಣೇಶನಿಗೆ ಅವನ ತಲೆನೇ ಉಳಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಅವನೇನು ಪೂಜೆ ಮಾಡಿ ಏನು ಉಪಯೋಗ ನನಗೆ? ಸರಿ ಇದನ್ನು ಬಿಡಿ ಅಂದ್ಬಿಟ್ಟು ಈ ಅನಾಲಿಸಿಸ್ ಬಿಟ್ಬಿಟ್ಟು, ಹಿಸ್ಟ್ರಿ ಸ್ಟೂಡೆಂಟು, ಮೈಸೂರಿನವನು, ಚಾಮುಂಡೇಶ್ವರಿ ಬೆಟ್ಟ ಇದೆ ಮೈಸೂರಿನಲ್ಲಿ. ಸರಿ ಇವಳು ನನ್ನ ಬಚಾಯಿಸ್ಕೊಂಡ್ಬಿಡ್ತಾಳೆ, ಚಾಮುಂಡೇಶ್ವರಿ ಬೆಟ್ಟ ಇದೆ, ಇದಂತೂ ಸುಳ್ಳು ಆಗಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಯೋಚನೆ ಮಾಡಿದೆ. ಚಾಮುಂಡೇಶ್ವರಿದು ಏನಂದ್ರೆ, ಆ ಮೈಸೂರಲ್ಲಿ ಒಬ್ಬ ರಾಕ್ಷಸ ತಪಸ್ಸು ಕೂತಿರ್ತಾನೆ. ಅವನ ಹೆಸರು ಮಹಿಷಾಸುರ. ಅವನು ವರ್ಷಾನ್ಗಟ್ಲೆ ತಪಸ್ಸು ಕೂತ್ಬಿಟ್ಟು ಒಂದ್ಸಲ ಬ್ರಹ್ಮ ಅವನ ಸಂತುಷ್ಟನಾಗ್ಬಿಟ್ಟು ಬ್ರಹ್ಮ ಕೇಳ್ತಾನೆ, ಏನ್ ಬೇಕು ನಿನಗೆ? ನಿನ್ನ ತಪಸ್ಸಿನಿಂದ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಬ್ರಹ್ಮ ಹೇಳ್ತಾನೆ ಮಹಿಷಾಸುರನಿಗೆ. ಮಹಿಷಾಸುರ ಹೇಳ್ತಾನೆ, ನನಗೆ 2 ವರ ಬೇಕು. ಒಂದೇನು, ನಾನು ಈ ಜಗತ್ನಲ್ಲಿ ಯಾರು ಇದ್ದಾರೋ ಅವ್ರಿಗಿಂತ ನಾನು ಶಕ್ತಿಶಾಲಿ ಆಗಬೇಕು. ಎರಡನೇದು, ನನಗೆ ಮೃತ್ಯು ಬರಬಾರ್ದು, ನಾನು ಅಮರವಾಗಿರ್ಬೇಕು ಅಂತ ಕೇಳ್ತಾನೆ. ಸರಿ ಬ್ರಹ್ಮ ಹೊರ ಕೊಟ್ಟು ಹೋಗ್ತಾನೆ. ಹಿಂದೂಸಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಏನಂದ್ರೆ ದೇವ್ರಿಗೆ ಒಂದು ಲೋಕ ಇದೆ, ಅದು ದೇವರ ಲೋಕ, ಒಂದು ರಾಕ್ಷಸರ ಲೋಕ.